ಪಕ್ಕದ ರಾಜ್ಯಗಳಲ್ಲಿ ನಡೆದಂತ ಒಂದು ಪ್ರಕರಣಗಳೆಲ್ಲ ನೋಡಿದಾಗ ತುಂಬಾ ನೋವು ಜನರಿಂತವರೆಲ್ಲ ಮನ್ಸಾಗತ್ತೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಬಲಿ ಅಂದ್ರೆ ಹೆಂಗೆ ಒಂದು ಜೀವ ಅಲ್ವಾ ಅದು. ಅಷ್ಟು ಬಲಿ ಕೊಡೋದಿದೆ, ಒಂದು ಕೋಳಿ ಆಗಲಿ ಬಲಿ ಕೊಡೋದಿದೆ. ಹಂಗೆ ಅದು ನಿಧಿ ಬರಲ್ಲ, ಯಾಕಂದ್ರೆ ಅಲ್ಲಿ ಪ್ರೇತಗಳು ಅವೆಲ್ಲ ಇರ್ತವೆ, ಅದಕ್ಕೆಲ್ಲ ಶಾಂತಿ ಮಾಡೋಕ್ಕೆ ಅಂತ. ಎಷ್ಟು ಜನ ಕೇಳ್ಕೊಂಡ್ಬಿಡ್ತಾರೆ ಗೊತ್ತಾ, ನಿಮ್ಮ ಮಣ್ಣು ತೊಗೊಂಬಂದ್ಬಿಟ್ಟು ನೋಡಿ 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 ಅಂತ. ಅಷ್ಟು ಸುಲಭನಾ ಎಲ್ಲ ಕಡೆ ಇರುವಂಥದ್ದು? ಹಂಗಾಗಲ್ಲ ಅದು. ಅಂಥವ್ರೇ ತೆಗಿಬೇಕಂದ್ಮೇಲೆ ಅಂಥವ್ರೇ ತೆಗಿಬೇಕು. ಬೇರೆಯವ್ರು ತೆಗೆದ್ರೆ ಏನಾಗುತ್ತೆ ಅಂದರೆ ಅದು ಮಣ್ಣಾಗಿ ಹೋಗ್ಬಿಡುತ್ತೆ ಅಥವಾ ಭಸ್ಮ ಆಗಿ ಹೋಗ್ಬಿಡುತ್ತೆ. ಅದು ಸಿಕ್ಕಿರ್ತಕ್ಕಂಥದ್ದು ಭಸ್ಮ ಆಗ್ಬಿಡುತ್ತೆ. ಎಲ್ಲರೂ ನಿಧಿ ಮುಖಾಂತರನೇ ಬಹುಶಃ ತುಂಬಾ ಬಚ್ಚಿಟ್ಟಿದ್ರು ಅಂತ. ಹೌದೌದು, ಅದಕ್ಕೆ ಅಲ್ವಾ ಎಷ್ಟೊಂದು ಸಿಕ್ಕಿರೋದು. ಅದೆಲ್ಲ ಎಲ್ಲೋ ಕೆಲವೆಲ್ಲ ಸಿಕ್ಕಿದೆ, ಇನ್ನೂ ಕೆಲವಿದೆ ಇದೆ. ಯಾವಾಗಲೂ ಕೂಡ ನಿಧಿದು ಅಷ್ಟು ಸುಲಭ ಅಲ್ಲ. ನಾವು ಏನು FD ಇಟ್ಟಿರೋದಲ್ಲ ಬ್ಯಾಂಕಲ್ಲಿ ಹೋಗಿ ತೊಗೊಂಡು ವಾಪಸ್ ಬರೋಕ್ಕೆ. ದೊಡ್ಡ ದೊಡ್ಡ ಆತ್ಮಗಳಿರ್ತವೆ, ಭೂತ ಪ್ರೇತ ಪಿಶಾಚಿಗಳೆಲ್ಲ ಇರ್ತವೆ. ಅವನ್ನ ನಾವು ಕನೆಕ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಫೈಟ್ ಮಾಡಿ ಅದನ್ನು ತಗೋಬೇಕು ಅಂದರೆ ಆತ್ಮಗಳಿಗೆ ಸೇರ್ಕೊಳ್ಳುತ್ತೆ. ಆತ್ಮಗಳಿಗೂ ಅದಕ್ಕೂ ಏನು ಸಂಬಂಧ? ಆತ್ಮಕ್ಕೆ ಏನಾಗುತ್ತೆ, ಅದು ಆಕರ್ಷಣೆ ಆಗುತ್ತೆ. ನಿಧಿ ಅಂತಕ್ಕಂಥ ಆಕರ್ಷಣೆ, ಅವಕ್ಕೂ ಆಸೆ. ಅವಕ್ಕೂ ಅಯ್ಯೋ ತುಂಬ ಆಸೆ ಇರೋದ್ರಿಂದ ತಾನೇ ಹೋಗೋದು. ಆಕರ್ಷಣೆ ಆದಾಗ ಅಟ್ಲೀಸ್ಟ್ ಈ ನಿಧಿನ ಅವ್ನು ಕೊಟ್ಬಿಟ್ಟು ನನಗೆ ಅಟ್ಲೀಸ್ಟ್ ಅವ್ನು ಮೋಕ್ಷ ಆದರೂ ಸಿಗುತ್ತಾ ನೋಡೋಣ ಅನ್ನೋದು ಅದಕ್ಕೆ ಒಂಥರ. ಬಲಿ ಕೊಡೋದಿದೆ, ಒಂದು ಕೋಳಿ ಆಗಲಿ ಬಲಿ ಕೊಡೋದಿದೆ. ಹಂಗೆ ಅದು ನಿಧಿ ಬರಲ್ಲ, ಯಾಕಂದರೆ ಅಲ್ಲಿ ಪ್ರೇತಗಳು ಅವೆಲ್ಲ ಇರ್ತವೆ, ಅದಕ್ಕೆಲ್ಲ ಶಾಂತಿ ಮಾಡೋಕ್ಕೆ ಅಂತ ಕೋಳಿ ಬಲಿ ಅದೆಲ್ಲ ಇರುತ್ತೆ ಅಲ್ಲಿ. ಅದು ಮನುಷ್ಯನ ಆಗಬೇಕು ಅಂತ ಎಲ್ಲೂ ಹೇಳು ಇಲ್ಲ, ಏನೂ ಇಲ್ಲ. ಅದೆಲ್ಲ ಸುಮ್ಮನೆ ಸುಳ್ಳು. ಅದೆಲ್ಲ ಅದು ಬೇಕು ಅಂತ ಇವ್ರು ಕ್ರಿಯೇಟ್ ಮಾಡ್ಕೊಂಡಿರೋದು ಅದೆಲ್ಲ. ಆಯಿತಾ, ಮನುಷ್ಯರದೇ ಬೇಕು ಅಂತ ಎಲ್ಲಿ ಕೇಳಿದೆ, ಯಾವ ಶಾಸ್ತ್ರದಲ್ಲಿದೆ? ಅದೆಲ್ಲ ಇಲ್ಲ. ಅದು ತಾಂತ್ರಿಕ ವಿಧಾನದಲ್ಲಿ, ತಂತ್ರಶಾಸ್ತ್ರದಲ್ಲಿ ಒಂದು ಯಾವುದಾದ್ರು ಒಂದು ಬಲಿಯನ್ನು ಕೊಡಿ ಅಂತ ಹೇಳಿದೆ. ಅಂದರೆ ಯಾವುದಾದ್ರು ಒಂದು ಪ್ರಾಣಿ ಬಲಿ ಕೊಡಿ. ಅದು ಆದರೆ ನರನ ಬಲಿ ನಿಷಿದ್ಧ ಅಂತ ಹೇಳಿದೆ. ಮನುಷ್ಯ ಬಲಿ ಕೊಡೋಂಗಿಲ್ಲ, ಯಾಕಂದರೆ ಅವನು ಎಷ್ಟೋ ಪಾಪಕರ್ಮಗಳನ್ನ ಮಾಡಿರ್ತಾನೆ ಇರಬೇಕಾದ್ರೆ. ಮತ್ತು ಯಾವುದೋ ಒಂದು ಕೆಟ್ಟ ಜನ್ಮದಲ್ಲಿ ಇದು ಮಾಡಿರ್ತಾನೆ, ಹುಟ್ಟಿರ್ತಾನೆ. ಅಂಥ ಮನುಷ್ಯನ ಕೊಟ್ಟಾಗ ಏನಾಗುತ್ತೆ? ಏನೂ ಇಲ್ಲ. ಅದೆಲ್ಲ ಸುಳ್ಳದು. ಅದೆಲ್ಲ ಬೇಕು ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡು ಇಲ್ಲದೆ ಇರೋದನ್ನೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲ, ಈ ತರದ್ ಕೆಲವೊಂದು ಕೇಸಸ್ ನೋಡಿದೀವಿ ನಾವು ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ. ಹೌದು, ಚಿಕ್ಕ ಮಕ್ಕಳನ್ನ ಬಲಿ. ಈ ನಿಧಿ ಹೆಸರಲ್ಲೆಲ್ಲ ಇಂತ ಹುಚ್ಚತನ ಮಾಡ್ತಾರಲ್ಲ, ಏನ್ ಮಾಡ್ಬೇಕಿಂತ ಅವರಿಗೆ? ಇಲ್ಲ, ಇದು ತುಂಬಾ ಮೋಸ. ಇದು ಮೋಸ ಮಾಡಕ್ ಮಾಡಿರ್ತಾರೆ ಅವರು. ಅಂದ್ರೆ ಒಂದಷ್ಟು ಜನರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಏನಾಗುತ್ತೆ ಅಂದ್ರೆ ಏನೋ ದೊಡ್ಡದಾಗಿ ತೋರಿಸ್ಬೇಕು ಅವ್ರಿಗೆ. ನಾವೇನೋ ದೊಡ್ಡದಾಗಿ ಮಾಡಿ ತೋರಿಸ್ಬಿಟ್ಟಿವಿ ಅಂದ್ರೆ ಈ ಚಿಕ್ಕದಾಗಿ ತೋರಿಸಿ ಏನು ಇದು ಇಷ್ಟೇ ನೀವು ಮಾಡಿದ್ದು, ಅಷ್ಟೊಂದು ದುಡ್ಡು ತಗೊಂಡಿರ ಆ ಥರ ಮಾಡ್ತಾರಲ್ಲ. ಈ ಜನನೂ ಹಂಗೆ ಇದ್ದಾರೆ, ಆ ಮಾಡೋರು ಹಂಗೆ ಇದ್ದಾರೆ. ಅಲ್ಲ, ಇದೆಲ್ಲ ಕಾನೂನು ಬಾಹಿರ. ಇದು ಖಂಡಿತ ಖಂಡಿತ ಖಂಡಿತ. ಇದೆಲ್ಲ ಈಗ್ಲೂ ನೋಡಿ ಸಮಾಜ ನಾವೆಲ್ಲ ಇಷ್ಟು ಮುಂದುವರೆದು, ಹೌದು, ಈಗ್ಲೂ ನಾನು ಪಕ್ಕದ ರಾಜ್ಯಗಳಲ್ಲಿ ನಡೆದಂತ ಒಂದು ಪ್ರಕರಣಗಳೆಲ್ಲ ನೋಡಿದಾಗ ತುಂಬಾ ನೋವು. ಜನರಿಂತವರೆಲ್ಲ ಮನ್ಸಾಗತ್ತೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಬಲಿ ಅಂದ್ರೆ ಹೆಂಗೆ ಒಂದು ಜೀವ ಅಲ್ವಾ ಅದು. ಅಷ್ಟು ತುಂಬಾ ಕಷ್ಟ ಅದೆಲ್ಲ. ಆ ಥರದ್ದೆಲ್ಲ ಯಾರು ಕೈ ಹಾಕಕ್ಕೆ ಹೋಗ್ಬಾರ್ದು ಅದಕ್ಕೆ. ಎಷ್ಟು ಜನ ಕೇಳ್ಕೊಂಡ್ಬಿಡ್ತಾರೆ ಗೊತ್ತಾ, ನಿಮ್ಮ ಮಣ್ಣು ತೊಗೊಂಬಂದ್ಬಿಟ್ಟು ನೋಡಿ 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 ಅಂತ. ಅಷ್ಟು ಸುಲಭನಾ ಎಲ್ಲ ಕಡೆ ಇರುವಂಥದ್ದು? ಹಂಗಾಗಲ್ಲ ಅದು, ಹಂಗೆ ಬರಲ್ಲ. ತುಂಬ ರೇರ್ ಕೇಸ್ಗಳಲ್ಲಿ ಸಿಗುತ್ತೆ. ಈಗ ನೀವು ಹೇಳಿದ್ರಿ ನಿಧಿ ನಿಮಗ್ ಸಿಗಬೇಕು ಅಂದ್ರೆ ನಿಮ್ ಹೆಸರಲ್ಲಿ ಬರ್ದಿರ್ಬೇಕು ಅಂತ. ಅದ್ ಹೇಗದು? ಅದೇನದು? ನೋಡಿ, ಇವಾಗ ನಿಧಿ ಇವಾಗ ಸಿಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರು ಬರ್ದಿರ್ಬೇಕು ಅಂದ್ರೆ, ಇವಾಗ ಮನೇಲಿ ಒಂದು 20 ಜನ ಇರ್ತಾರೆ ಅನ್ಕೊಳ್ಳಿ. 20 ಜನರ ಹೆಸರು ಬರ್ದಿರಲ್ಲ ಅಲ್ಲಿ. 20 ಜನಕ್ಕೂ ಸಿಗಲ್ಲ ಅದು. ಅಂದ್ರೆ ಪರ್ಟಿಕ್ಯುಲರ್ ನಕ್ಷತ್ರ ಇರಬೇಕು ಅವ್ರದ್ದು. ಆಯ್ತಾ, ಕೆಲವು ಚಿಹ್ನೆಗಳಿದೆ, ಮಚ್ಚೆಗಳು, ಇಂಥ ಜಾಗದಲ್ಲಿ ಮಚ್ಚೆ ಇದ್ರೆ ಅಂತಿದೆ. ಇಂಥ ಒಂದು ಕೆಲವರು ನೀವು ನೋಡಿರ್ತೀರ, ಕಾಲ್ ಫಸ್ಟ್ ಬಂದು ಆಮೇಲೆ ಇದು ಬರುತ್ತೆ, ಮಗು ಹುಟ್ಬೇಕಾದ್ರೆ ಕಾಲು ಹೊರಗಡೆ ಹಾಕಿ ಬರುತ್ತೆ. ಆಯ್ತಾ, ಇಂಥದ್ದು ಜನ್ಮ ಇರ್ಬೋದು. ಆಯ್ತಾ, ಇದೆಲ್ಲ ತುಂಬಾ ಇದೆ ಅದರಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಎಲ್ಲರೂ ಹಂಗೆ ಹುಟ್ಟಲ್ಲ. ಆಯ್ತಾ, ಒಬ್ಬರು ಒಂದೊಂಥರ ಇರ್ತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಆ ಮನೆಯಲ್ಲಿ ಅಂತ ಮಗು, ಅವ್ನು ಮುದುಕ ಆಗಿರ್ಲಿ, ಹುಡುಗ ಆಗಿರ್ಲಿ, ಯಾರೇ ಆಗಿರ್ಲಿ, ಹೆಂಗಸಾಗಿರ್ಲಿ ಗಂಡಸಾಗಿ ಅದು ಲೆಕ್ಕ ಇಲ್ಲ, ಅಂಥವ್ರೇ ತೆಗಿಬೇಕಂದ್ಮೇಲೆ ಅಂಥವ್ರೇ ತೆಗಿಬೇಕು. ಬೇರೆಯವ್ರು ತೆಗೆದ್ರೆ ಏನಾಗುತ್ತೆ ಅಂದ್ರೆ, ನಾನು ಅದನ್ನು ನೋಡಿದ್ದೀನಿ ಕೇಸಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅದು ಮಣ್ಣಾಗಿ ಹೋಗ್ಬಿಡುತ್ತೆ ಅಥವಾ ಭಸ್ಮ ಆಗಿ ಹೋಗ್ಬಿಡುತ್ತೆ. ಅದು ಸಿಕ್ಕಿರ್ತಕ್ಕಂಥದ್ದು ಭಸ್ಮ ಆಗ್ಬಿಡುತ್ತೆ. ಅಂತ ಒಂದು ಇದಿದೆ, ಪ್ರಕರಣಗಳನ್ನು ಕೂಡ ನೋಡಿದ್ದೀನಿ ನಾನು. ಅಲ್ಲ, ಈಗ ನಿಧಿ ಅಂದ್ರೆ ಹಳೆ ಕಾಲದಲ್ಲಿ ರಾಜರು ಮಹಾರಾಜರು, ಹೌದು, ಅದನ್ನ ಬಚ್ಚಿಟ್ಟಿರೋಂಥದ್ದು ಒಳಗಡೆ ಒಂದು. ಕರೆಕ್ಟ್. ಬರೀ ರಾಜರು ಅಂತಲ್ಲ, ಈಗ ಹಳೆ ಕಾಲದಲ್ಲಿ ಬರೀ ರಾಜರಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇದ್ರಲ್ವಾ. ಅವರು ಚಿನ್ನ ಆಭರಣಗಳನ್ನೆಲ್ಲ ತೆಗೆದು ಇದ್ರಲ್ಲಿ ಹಾಕಿ ಕೆಳಗಡೆ ಇಡ್ತಾ ಇದ್ರು. ಒಂದು ಶತ್ರುಗಳ ವೀರಪ್ಪನ್ ಏನ್ ಮಾಡ್ತಾ ಇದ್ದ? ಅವನು ಅದೇ ಕೆಲಸ ಮಾಡ್ತಾ ಇದ್ದಿದ್ದು, ಭೂಮಿ ಒಳಗಡೆ ಇಡ್ತಾ ಇದ್ದ ಸಿಕ್ಕಿದ್ನೆಲ್ಲ. ಹೌದು, ಎಷ್ಟೋ ಸಿಕ್ಕಿದೆ ಗೌರ್ಮೆಂಟ್ಗೆ. ಕೆಲವು ಗೊತ್ತಿಲ್ಲ, ಕೆಲವು ಒಳೊಳಗೇನೆ ಇದೆ ರಹಸ್ಯಗಳದೆಲ್ಲ. ಆಯ್ತಾ, ಭೂಮಿ ಒಳಗಡೆ ಇಟ್ಟಿರೋದಿದೆ ಅದೆಲ್ಲ. ಏನಂದ್ರೆ ನೋಡಿ, ಎಲ್ಲಿ ತಗೊಂಡೋಗಿ ಯಾವ ಬ್ಯಾಂಕಲ್ಲಿ ಇಡ್ತಾ ಇದ್ದ ಅವನು ವೀರಪ್ಪನ್? ಕರೆಕ್ಟ್ ಅಲ್ವಾ? ಕೋಟಿ ಗಟ್ಲೆ ಮಾಡಿದಾನ ಅವನು.
ಆ ಗಂಧದ ಮರ ಅಂತೆ ಅದಂತೆ ಇದಂತೆ ಎಲ್ಲ ಮಾಡಿದ್ದಾನೆ. ಅದೆಲ್ಲ ಎಲ್ಲಿ ಇವಾಗ ನೋಡಿ, ಅವನೇನು ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಏನಿಲ್ಲ, ಈಗ ರೀಸೆಂಟ್ ಆಗೇ ಆಗಿರೋದು ಅದನ್ನು ಪ್ರಕರಣ. ಸೊ ಅವ್ನು ಇಟ್ಟಿದ್ದಾನೆ ಅಂದ್ಮೇಲೆ ಅದು ನಿಧಿ ತಾನೇ ಅದು ಇಟ್ಟಿರೋದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಿಧಿ ಅಂತಕ್ಕಂಥದ್ದು ಅಲ್ಲ, ಅವನು ಅದನ್ನ ಗೋಲ್ಡ್ ರೂಪದಲ್ಲಿ ಇಟ್ಟಿರ್ಬೋದು ಅಲ್ವಾ? ಅಲ್ಲ, ಇಟ್ಟಿದ್ದಾನೆ, ಗೋಲ್ಡ್ ರೂಪದಲ್ಲೂ ಇಟ್ಟಿದ್ದಾನೆ, ಹಣದ ರೂಪದಲ್ಲಿ ಇಟ್ಟಿರೋದೆಲ್ಲ ವಾಪಸ್ ತಗೊಂಡಿದ್ದಾನೆ. ಹಣದ್ದೆಲ್ಲ ಇನ್ ಜಾಸ್ತಿ ಏನು ಇದೆಲ್ಲ ಅವ್ನಿಗೆ ಬೇಕಾಗತ್ತಲ್ಲ ಅಲ್ಲ, ಅದೆಲ್ಲ ಮಾಡಿ. ಕೆಲವೊಂದು ಆತನೊಟ್ಟಿಗೆನೆ ಹೊಟ್ಟೋಗಿರಬೇಕು. ಅಂದ್ರೆ ಈಗ ಎಲ್ಲಿ ಆತ ಮುಚ್ಚಿಟ್ಟಿದ್ನಲ್ಲ, ಹಾ, ಅದು ಯಾರಿಗೂ ಸಿಗ್ದೇನೂ ಹೋಗಿರ್ಬೋದು. ಸಿಗದೆ ಹೋಗಿರ್ಬೋದು, ಆದ್ರೆ ಮುಂದೆ ಯಾರಿಗಾದ್ರು ಸಿಕ್ಕೇ ಸಿಗತ್ತಲ್ಲ, ಅದನ್ನೇ ನಿಧಿ ಅಂತ ಕರೆಯೋದು. ಯಾರ ಕೈಗೂ ಸಿಗ್ದೇನೆ ಒಂದಷ್ಟು ವರ್ಷಗಳ ಕಾಲ ಹಾಗೇ ಇದ್ದು ಯಾರಾದ್ರೂ ಒಂದು ಅದೃಷ್ಟವಂತರಿಗೆ ಅದು ಸಿಕ್ಕಿದ್ರೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ರಾಜೇಶ್ ಸರ್ ನಿಮ್ಗೆ, ಏನಂದ್ರೆ ನಿಧಿಗೆ ಚಲಾವಣೆ ಇದೆ. ಚಲಾವಣೆ ಅಂದ್ರೆ ಅದು ಚಲಿಸುತ್ತೆ ನಿಧಿ, ಶಿಫ್ಟಿಂಗ್. ಚಲಿಸುತ್ತೆ. ಹೌದೌದು, ಶಿಫ್ಟಿಂಗ್ ಇದೆ ಅದಕ್ಕೆ. ತಾಂತ್ರಿಕ ವಿಧಾನದಲ್ಲೂ ಕೂಡ ಶಿಫ್ಟಿಂಗ್ ಮಾಡ್ತಾರೆ. ಈಗ ಇಲ್ಲಿ ಈ ಜಾಗದಲ್ಲಿ ನಿಧಿ ಇದೆ, ಆಯ್ತಾ? ತಾಂತ್ರಿಕ ಆಕರ್ಷಣೆ ಮಾಡಿದಾಗ ನಿಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಶಿಫ್ಟಿಂಗ್ ಮಾಡ್ಬೋದು. ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ, ತುಂಬಾ ಕಷ್ಟ ಇದೆ ಅದು ಕಾನ್ಸೆಪ್ಟ್ ನಾನು ಹೇಳ್ತಾ ಇರೋದು. ಆದ್ರೆ ಮಾಡ್ಬೋದು, ಆಗತ್ತೆ ಅದು. ಇದು shifting. ತಾಂತ್ರಿಕ ಶಕ್ತಿ ಮುಖಾಂತರ. ತಾಂತ್ರಿಕ ಶಕ್ತಿ ಮುಖಾಂತರ. ಅಂದ್ರೆ ಏನಾಗತ್ತೆ? ಈಗ ನಿಮ್ ಜಾಗದಲ್ಲಿ ಇದೆ, ನಾನು ನೋಡಿದ್ದೀನಿ, ನಾನೊಬ್ಬ ದೊಡ್ಡ ತಾಂತ್ರಿಕ ನಾನು, ಆಯ್ತಾ? ನಿಮ್ ಜಾಗದಲ್ಲಿ ಇದೆ, ನಾನು ನೋಡಿದ್ದೀನಿ. ಈಗ ನಾನೇನ್ ಮಾಡ್ತೀನಿ, ನಮ್ಮನೆ ಹತ್ರ ಅದನ್ನ ಕರ್ಸ್ಕೋಬೇಕು. ಇವಾಗ ಅದನ್ನ ಕರ್ಸ್ಕೋಬೇಕಂದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿಂದ ಮಣ್ಣೆಲ್ಲ ತಗೊಂಡು, ಆಯ್ತಾ, ಮಣ್ಣಿಂದ ಸ್ಟಾರ್ಟ್ ಮಾಡ್ತೀನಿ. ಬೇಕಾದಷ್ಟು ವಸ್ತುಗಳೆಲ್ಲ ಬೇಕು, ಅದನ್ನೆಲ್ಲ ಹೇಳಕ್ಕಾಗಲ್ಲ, ಆಯ್ತಾ? ಅಂತ ವಸ್ತುಗಳನ್ನೆಲ್ಲ ತಗೊಂಡು ನಾನೊಂದು ತಾಂತ್ರಿಕ ವಿಧಾನದಲ್ಲಿ ಕೂತ್ಕೊಂಡ್ರೆ ದಿನಕ್ಕೆ ಇಷ್ಟಿಷ್ಟು ಅಂತ ಅದು ಚಲಿಸ್ತಾ ಹೋಗುತ್ತೆ, ಮುಂದಕ್ಕೆ ಮೂವ್ ಆಗ್ತಾ ಹೋಗುತ್ತೆ, ಅದು ಒಳಗಡೆನೆ ಮೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಎತ್ತಿಡೋದು ಬೇಡ, ಏನು ಬೇಕಾಗಿಲ್ಲ, ಎತ್ತಿಡೋದೇ ಬೇಡ. ಈಗ ಒಂದು ಮ್ಯಾಗ್ನೆಟ್ ಇಟ್ಟು ಕಬ್ಬಣ ಒಂದಷ್ಟು ದೂರದಲ್ಲಿ ಇಟ್ಟರೆ ಹೆಂಗ್ ಹಚ್ಕೊಳ್ಳುತ್ತೆ, ಅಲ್ಲಿ ನಾನು ಇಟ್ಟೆ ಆ ತಾಂತ್ರಿಕ ವಸ್ತುನ ಇಟ್ಟು ಆ ನಿಧಿನ ಆಕರ್ಷಣೆ ಮಾಡಿದ್ರೆ ಅಲ್ಲಿ ಆಕರ್ಷಣೆ ಆಗುತ್ತೆ, ಅಲ್ಲಿ ಬರುತ್ತೆ ಅದು ಶಿಫ್ಟಿಂಗ್. ಅದು ಆ ಥರ ಶಿಫ್ಟಿಂಗ್ ಕೆಲಸನೂ ಇದೆ, ತುಂಬಾ ಇದೆ. ಅದು ಕಾನ್ಸೆಪ್ಟೇ ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದು. ನಾವು ಮಾತಾಡ್ತಾ ಹೋದ್ರೆ ಒಂದು 3-4 ಪಾಡ್ಕಾಸ್ಟ್ ಆದ್ರೂ ಆಗಲ್ಲ, ಅಷ್ಟು ವಿಚಾರಗಳಿದೆ ನಿಧಿ ವಿಚಾರ. ಈಗ ಹಳೆ ಕಾಲದಲ್ಲಿ ರಾಜರು ಬಚ್ಚಿಡ್ತಿದ್ರಲ್ಲ, ಬಚ್ಚಿಡ್ತಾ ಇದ್ರಲ್ಲ, ಹೌದು. ಹಾ. ಅದು ಚಲಿಸ್ತಾ ಇತ್ತು, ಅದೇ ಚಲಿಸ್ತಾ ಇತ್ತು. ಯಾಕಂದ್ರೆ ಹಳೇದಾದಷ್ಟು ಏನಾಗುತ್ತೆ, ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ತುಂಬಿದಷ್ಟು ಅದನ್ನ ತಳ್ಳುತ್ತೆ, ಮುಂದಕ್ಕೆ ತಳ್ಳುತ್ತೆ. ಅದು ಪಾಸಿಟಿವ್ ಕಡೆಗೆ ಹೋಗುತ್ತೆ. ಒಂದು ಉತ್ತಾನೋ ಗಿತ್ತಾನೋ ಅಲ್ಲ ಇಲ್ಲ ಎಲ್ಲರೂ ಒಂದ್ ಕಡೆ ಇರುತ್ತೆ ಅದು. ಅಂದ್ರೆ ಈಗ ಗೋಲ್ಡ್ ಏನಿರುತ್ತಲ್ಲ, ನಿಧಿ ಹ್ಮ್. ಮುಖೇನ ಹ್ಮ್. ಇದು ಅಟ್ರಾಕ್ಟ್ ಮಾಡುತ್ತಾ ನೆಗೆಟಿವ್ ಎನರ್ಜಿನ? ಇದು ಏನ್ ನೀವು ಹೇಳ್ತಾ ಇರೋದು ಅಂದ್ರೆ, ಒಂದು ಇದಿರುತ್ತೆ. ಈಗ ಮಹಾರಾಜರು ಎಲ್ಲೋ ಒಂದು ಬಚ್ಚಿಟ್ಟಿದ್ದಾರೆ ಒಂದು ನಿಧಿ. ನೆಕ್ಸ್ಟ್ ಏನಾಗತ್ತೆ? ನೆಕ್ಸ್ಟ್ ಏನೂ ಆಗಲ್ಲ, ಅದು ಚಲಾವಣೆ ಆಗುತ್ತೆ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಅಲ್ಲಿಂದ ಚಲಿಸುತ್ತಾ ಹೋಗುತ್ತೆ ಅದು. ಅಲ್ಲ, ಈಗ ಒಂದು ಪ್ರಶ್ನೆ ಏನಂದ್ರೆ, ಎಷ್ಟು ರಾಜಮನೆತನಗಳು, ಎಷ್ಟು ವಂಶಸ್ಥರೆಲ್ಲ ಆಳಿದ್ದಾರೆ, ದೇಶನ ಆಳಿದ್ದಾರೆ. ಅವಾಗೆಲ್ಲ ಅವ್ರು ಇಟ್ಟಿದ್ದೆಲ್ಲ ಬಂಗಾರಗಳನ್ನ ಎಲ್ಲಾನು ನಿಧಿ ಮುಖಾಂತರನೇ ಬಹುಶಃ ತುಂಬಾ ಬಚ್ಚಿಟ್ಟಿದ್ರು ಅನ್ಸುತ್ತೆ. ಹೌದೌದು, ಅದಕ್ಕೆ ಅಲ್ವಾ ಎಷ್ಟೊಂದು ಸಿಕ್ಕಿರೋದು. ಅದೆಲ್ಲ ಎಲ್ಲೋಯ್ತು? ಕೆಲವೊಂದು ಕೆಲವೆಲ್ಲ ಸಿಕ್ತು, ಸಿಕ್ಕಿದೆ, ಇನ್ನೂ ಕೆಲವು ಇದೆ. ಈಗ ಆ ಕಾಲದಲ್ಲಿ ನಾನೊಬ್ಬ ರಾಜ, ಆಯ್ತಾ, ಯಾವ್ದೋ ಒಂದು ಹಾಳು ಬಿದ್ದ ಜಮೀನಲ್ಲಿ ಬೂತಿಟ್ಟಿದ್ದೀನಿ. ಈಗಿನ ಕಾಲದಲ್ಲಿ ಅದೇ ಜಮೀನು ದೊಡ್ಡ ಸಿಟಿ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ MG ರೋಡೋ ಅಥವಾ ಇದೇ ಬ್ರಿಗೇಡೋ ಒಂದು ತಗೊಳ್ಳಿ, ಅಪಾರ್ಟ್ಮೆಂಟೋ ಅದೆಲ್ಲ ತಗೊಳ್ಳಿ, ಅಲ್ಲಿ ಬಂದಿರುತ್ತೆ. ಆ ಕಾಲದಲ್ಲಿ ಹಾಳು ಬಿದ್ದು ಕೊಂಪೆ ಅದು, ಯಾರು ನೋಡಕ್ಕೆ ಹೋಗಿರಲ್ಲ. ಆ ಥರ ನಾನು ನಿಮ್ಗೆ ಹೇಳೋದು, ಆಯ್ತಾ? ಸೊ ಅಲ್ಲಿ ಇದೆ ಅಂತ ಹೇಳಿದಾಗ, ಅಲ್ಲಿ ಇದ್ದಾಗ ಏನಾಗುತ್ತೆ, ಅದು ಚಲಿಸ್ತಾ ಹೋಗಿ ಒಂದ್ ಜಾಗಕ್ಕೆ ಬಂದು ಪರ್ಟಿಕ್ಯುಲರ್ ಕುತ್ಕೊಂಡ್ಬಿಡುತ್ತೆ. ಈ ಕಾಡ್ಗಳಲ್ಲಿ ಬೇಕಂದ್ರೆ ಬಚ್ಚಿಟ್ಟಿರ್ಬೋದಾ? ಹೌದು, ಕಾಡಲ್ಲಿ ಇರ್ಬೋದು, ಕಾಡಲ್ಲಿ ಇಟ್ಟಿರ್ತಾರೆ. ಜಾಸ್ತಿಯಾಗಿ ಏನ್ ಮಾಡ್ತಾ ಇದ್ರು ಇವರು, ತುಂಬಾ ಬುದ್ಧಿವಂತರಲ್ಲ, ಕಾಡಿನ ಒಳಗಡೆ ಜಾಸ್ತಿಯಾಗಿ ಇಡ್ತಾ ಇದ್ರು. ಒಂದ್ ಜಾಗ ನೋಡಿ ಅದಕ್ಕೊಂದು ಗುರ್ತಾಕಿ ಅಲ್ಲೊಂದು ಮಾರ್ಕ್ ಮಾಡ್ಬಿಟ್ಟು ಅಲ್ಲಿ ತೆಗೆದಿಟ್ಬಿಡ್ತಾ ಇದ್ರು. ಅವಾಗ ಅವ್ರು ಏನಾಗ್ತಿತ್ತು, ಅಲ್ಲಿ ಯುದ್ಧಾಗಿದ್ದಾಗದಾಗ ಆ ರಾಜ ಇಟ್ಟವನ್ ಸತ್ತೋದ, ಆಯ್ತಾ, ಅವ್ರ ಮಗನಿಗೆ ಹುಡುಕಾಗಿಲ್ಲ. ಆ ಒಂದು ಇದ್ರಲ್ಲಿ ಮುಗೀತು ಅಷ್ಟೇ, ಅಲ್ಲೇ ಹೊರಟೋಯ್ತು. ಅದು ಎಷ್ಟೊಂದು ತೆಗಿತಾರೆ, ಎಲ್ಲಿ ಅಂತ ತೆಗಿತಾರೆ. ಇವಾಗ ಹಳೆ ಕಾಲದಲ್ಲೆಲ್ಲ ಆತರ ನಿಧಿನ ಬಚ್ಚಿಡ್ಬೇಕಂದ್ರೆ ಏನೇನು ಪ್ರೋಸೆಸ್, ಹೆಂಗದು ಪ್ರೋಸೆಸ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಆ ಭೂಮಿನ ಶುದ್ಧಿ ಮಾಡ್ಕೊಳ್ತಾರೆ ಅವರು, ಆಯ್ತಾ. ಪಂಚಗವ್ಯ ಎಲ್ಲ ಹಾಕಿ ಶುದ್ಧಿ ಮಾಡ್ಕೊಂಡು, ಮುಂಚೆ ಎಲ್ಲ ಗೋಮೂತ್ರ ಅದೆಲ್ಲ ಹಾಕಿ ಶುದ್ಧಿ ಮಾಡ್ತಾರೆ. ಶುದ್ಧಿ ಮಾಡಿ ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಆ ಒಂದು ಪೂಜೆ ಮಾಡಿ, ಆ ಭೂಮಿ ಪೂಜೆ ಮಾಡಿ ಸರ್ಪದ್ದು ಒಂದು ಚಿಹ್ನೆಗಳನ್ನ ಅಲ್ಲಿ ಮಾಡ್ಬಿಟ್ಟು ಸರ್ಪ ಯಂತ್ರ ಅಂತ ಹೇಳ್ತಾರೆ. ಆ ಥರ ಸರ್ಪ ಯಂತ್ರ, ಕೆಲವೆಲ್ಲ ಯಂತ್ರಗಳನ್ನೆಲ್ಲ ಇಟ್ಟು ಅಲ್ಲಿ ಆ ನಿಧಿಯನ್ನು ಇಟ್ಟು, ಅದ್ರ ಮೇಲೆ ಒಂದು ಥರದ ಏನಂದ್ರೆ, ಅದು ಅವ್ರು ಮಾತ್ರ ಮುಟ್ಬೇಕು, ಬೇರೆ ಯಾರು ಮುಟ್ಬಾರ್ದು. ಆ ಥರದೊಂದು ಪೂಜೆ ಮಾಡಿ ಬಿಟ್ಬಿಡ್ತಾರೆ ಆ ಕಾಲದಲ್ಲಿ. ಅದೇನಾಗುತ್ತೆ, ಬರ್ತಾ ಏನಾಗುತ್ತೆ ಅಂದ್ರೆ, ಅದು ಫುಲ್ ರಕ್ಷಣೆ ಆಗ್ಬಿಡುತ್ತೆ. ಅದು ರಕ್ಷಣೆ ಎಂತ ಪ್ರೊಟೆಕ್ಷನ್ ಅದು ಅಂದ್ರೆ, ಯಾರಾದ್ರೂ ನಿಧಿ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಸುಮ್ನೆ ಏನು ಪೂಜೆ ಗೀಜೆ ಏನು ಇಲ್ದೇನೆ ಸುಮ್ನೆ ಮುಟ್ಟಕ್ ಹೋದ್ರೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಅವರು. ಅಷ್ಟು ಡೇಂಜರ್ ಇರುತ್ತೆ ಅದು ನಿಧಿ ವಿಚಾರ, ಒಳ್ಳೇದಲ್ಲ ಅದು.
ನಾನು ಅದೇ ಹೇಳೋದು, ಸುಮಾರು ಸಿಗೋದೇ ರೇರ್ ಕೇಸು. ಆದ್ರೆ ಸಿಕ್ಕಿದಾಗ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಯಾಕೆ ಮುಟ್ಬೇಕು? ಮನುಷ್ಯನ ಜೀವನ ಇಲ್ಲ ಅಂದ್ರೆ ನಿಧಿ ತಗೊಂಡು ಏನ್ ಮಾಡೋದು? ನಾನು ಅದಕ್ಕೆ ಎಷ್ಟೋ ಕೇಸ್ಗಳಲ್ಲಿ ಇದೆ ಅಂದ್ರೂ ಕೂಡ ಹೇಳ್ಬಿಡ್ತೀನಿ, ಆ ಥರ ಡೇಂಜರ್ ಆಗುತ್ತೆ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ ಕೆಲವು ಕೇಸ್ಗಳಲ್ಲಿ. ಯಾಕಂದ್ರೆ ತುಂಬಾ ಅದು ಜೀವ ತೆಗೆದು ಬಿಡುತ್ತೆ, ಅದು ಅಷ್ಟು ಡೇಂಜರ್ ಆಗು ಕೂಡ ಇರುತ್ತೆ. ಕೆಲವ್ರು ಹೇಳ್ತಾರೆ, ಗುರುಗಳೇ ನನ್ ನೀವು ತಕ್ಕೊಟ್ಬಿಡಿ, ನಿಮ್ಗೆ 50 ನಂಗೆ 50 ಅಂದ್ಬಿಡ್ತಾರೆ. 50 ಆಯ್ತು, ನಿಂಗೆ 50 ನಂಗೆ 50, ನಾನು ನೀನಿಬ್ರು ಸತ್ತೋದ್ವಿ ಯಾವಾಗ? ಅಲ್ವಾ? ಸೊ ಹಂಗಾಗಿ ಯಾವಾಗ್ಲೂ ಕೂಡ ನಿಧಿದು ಅಷ್ಟು ಸುಲಭ ಅಲ್ಲ. ನಾವು ಏನು FD ಇಟ್ಟಿರೋದಲ್ಲ ಬ್ಯಾಂಕಲ್ಲಿ ಹೋಗಿ ತಗೊಂಡು ವಾಪಸ್ ಬರೋಕ್ಕೆ. ಅದು ಬಂದು ತುಂಬಾ ಇದಿದೆ, ಅದರಲ್ಲಿ ತುಂಬಾ ಎನರ್ಜಿಗಳಿರ್ತವೆ, ದೊಡ್ಡ ದೊಡ್ಡ ಆತ್ಮಗಳಿರ್ತವೆ, ಭೂತ ಪ್ರೇತ ಪಿಶಾಚಿಗಳೆಲ್ಲ ಇರ್ತವೆ. ಅವನ್ನ ನಾವು ಕನೆಕ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ಫೈಟ್ ಮಾಡಿ ಅದನ್ನ ತಗೋಬೇಕು ಅಂದ್ರೆ ಒಂದು ಪ್ರಾಪ್ತಿ ಇರಬೇಕು ಅವ್ನು ತೆಗೆಯೋನ್ಗೆ. ಅವನಿಗೆ ಈಗ ನಾನು ಸಿಕ್ಕಿದ್ದೀನಿ ಅಂದ್ರೆ ನನಗೂ ಅದು ಇರಬೇಕು. ಅವ್ನಿಗೆ ತೆಕ್ಕೊಡೋಷ್ಟು, ಅವ್ನಿಗೆ ಹೆಲ್ಪ್ ಮಾಡೋಷ್ಟು ನನಗೂ ಇರಬೇಕು, ನನಗೂ ಎಲ್ಲ ವಿಚಾರ ಗೊತ್ತಿರಬೇಕು. ಈಗ ನಿಧಿಗಳು ಬಚ್ಚಿಟ್ಟಿರೋ ನಿಧಿ ಜೊತೆಗೆ ಆತ್ಮಗಳು ಹೆಂಗ್ ಸೇರ್ಕೊಳ್ಳುತ್ತೆ? ಆತ್ಮಗಳಿಗೂ ಅದಕ್ಕೂ ಏನ್ ಸಂಬಂಧ? ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾವಲು ಕೊಡುತ್ತೆ ಅದು ನಿಧಿ. ಇವಾಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು 1 ಕೋಟಿ ರೂಪಾಯಿ ಇಲ್ಲಿ ಇತ್ತು ಅನ್ಕೊಳ್ಳಿ, ನಿಮ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಅದ್ರಲ್ಲಿ ಎತ್ಕೋಬೇಕು ಅಂತ ಅನ್ಸಲ್ವಾ? ಸ್ವಲ್ಪ ಪೂರ್ತಿನೇ ಎತ್ಕೋಬೇಕು ಆಯ್ತು ಅನ್ಸುತ್ತೆ ತಾನೆ. ಅದೇ ತರ ಆತ್ಮಕ್ಕೆ ಏನಾಗುತ್ತೆ, ಅದು ಆಕರ್ಷಣೆ ಆಗುತ್ತೆ. ನಿಧಿ ಅಂತಕ್ಕಂಥ ಆಕರ್ಷಣೆ, ಅವಕ್ಕೂ ಆಸೆ. ಅವಕ್ಕೂ ಅಯ್ಯೋ ತುಂಬಾ ಆಸೆ ಇರೋದ್ರಿಂದ ತಾನೆ ಹೋಗೋದು, ತುಂಬಾ ಆಸೆ ಜಾಸ್ತಿಯಾಗಿ ಹೋಗೋದು. ಆಯ್ತಾ? ಹೋದಾಗ ಏನಾಗುತ್ತೆ, ಅದು ಆಕರ್ಷಣೆ ಆಗುತ್ತೆ. ಆಕರ್ಷಣೆ ಆದಾಗ ಅಟ್ಲೀಸ್ಟ್ ಈ ನಿಧಿನ ಅವ್ನು ಕೊಟ್ಬಿಟ್ಟು ನನಗೆ ಅಟ್ಲೀಸ್ಟ್ ಅವ್ನು ಮೋಕ್ಷ ಆದ್ರೂ ಸಿಗುತ್ತಾ ನೋಡೋಣ ಅನ್ನೋದು ಅದಕ್ಕೆ ಒಂಥರ ಮನ್ಸಿಗೆ ಒಂಥರ ಆಸೆ. ಅದು ನನಗೆ ಮೋಕ್ಷ ಆದ್ರೂ ಕೊಡ್ಲಿ, ಅಟ್ಲೀಸ್ಟ್ ಅವ್ನಿಗೆ ಇದನ್ನ ಕೊಡಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಅದು ಕಂಡೀಷನ್ಸ್ ಆಗ್ತವೆ. ಎಷ್ಟೋ ಕಡೆ ಕೇಸ್ಗಳಲ್ಲಿ ನಾನು ಹೋದಾಗ ನನ್ನ ಹತ್ರನೇ ಕಂಡೀಷನ್ಸ್ ಹಾಕಿದೆ, ನಾನು ಬಿಟ್ಕೊಡ್ಬೇಕು ಅಂದ್ರೆ ನನಗೆ ಮೋಕ್ಷ ಕೊಡಿಸ್ಬೇಕು, ನನ್ನ ವಂಶ ಇಲ್ಲಿದೆ, ಆ ವಂಶಕ್ಕೆ ಎಷ್ಟು ದುಡ್ಡು ಕೊಡಬೇಕು ಎಲ್ಲ ಹೇಳುತ್ತದು. ಅದೇನು ಆತ್ಮ ಏನು ಸುಮ್ಮನೆ ಏನಲ್ಲ, ಆಸೆ ಜಾಸ್ತಿ ಇರೋದೇ ಆತ್ಮದಲ್ಲಿ. ಯಾಕಂದ್ರೆ ಆಸೆ ಯಾವಾಗ ತೀರಲ್ವೋ ಅವನ್ ತಾನೇ ಸತ್ತೋಗೋದು, ತೀರದೇ ಇರುವಂತ ಆಸೆ ಅದು. ಅವಾಗ ಆತ್ಮ ಇದೆಯಲ್ಲ, ಅದು ಒಂಥರ, ಈ ಆತ್ಮಗಳಲ್ಲೇ 3 ತರ ಇರುತ್ತೆ: ದುಷ್ಟಾತ್ಮ, ದೈವಾತ್ಮ, ಮತ್ತೆ ಮೀಡಿಯಂ ಆಗಿರೋದು. ಸೊ ಹಾಗಾಗಿ ಈ ಕೆಲವು ದುಷ್ಟಾತ್ಮಗಳೇನಿರುತ್ತೆ ಅದೆಲ್ಲ ಹೋಗಿ ಅಲ್ಲಿ ಕಾವಲ್ ತರ ಇರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸರ್ಪಗಳು ಸಾಮಾನ್ಯವಾಗಿ ಸಾಯಲ್ಲ. ಅದು ವಯಸ್ಸಾದ್ಮೇಲೆ ಪಕ್ಷಿಯಾಗಿ ಆರೋಗುತ್ತೆ ಅಂತ ಶಾಸ್ತ್ರದಲ್ಲಿರೋದು. ಸರ್ಪಗಳು ವಯಸ್ಸಾಗ್ಬಿಡುತ್ತಲ್ಲ, ತುಂಬಾ ವಯಸ್ಸಾಗುತ್ತಲ್ಲ, ಆಮೇಲೆ ಪಕ್ಷಿ ಆಗುತ್ತೆ, ಅದು ಸಾಯಲ್ಲ, ಸಾವಿಲ್ಲ, ಅದಕ್ಕೆ ಚಿರಂಜೀವಿ ಅದು. ಆಯ್ತಾ? ಅಕಸ್ಮಾತ್ ಯಾರೋ ಹೊಡೆದಾಕಿದ್ರು ಮಾಡಿದ್ರು ಇದಾಯ್ತು ಅಂದ್ರೆ ಅದ್ರ ಆತ್ಮ ಇದೆಯಲ್ಲ, ಆ ಸರ್ಪದ ಆತ್ಮ, ಅದು ಬಂದು ನಿಧಿನ ಕಾಯತ್ತೆ. ಯಾರಾದ್ರು ಅಲ್ಲಿ ಮುಟ್ಟಕ್ ಬಂದ್ರೆ ಅದು ಗೊತ್ತಿಲ್ದಂಗೆ, ಗೋಚರ ಆಗದಂಗೆ ಅದ್ರ ಒಳಗಡೆ ಅವನು ಮೈ ಒಳಗಡೆ ಪ್ರವೇಶ ಮಾಡಿ ಅದಕ್ಕೆ ಎಷ್ಟು ವಿಷ ಇತ್ತು, ಎಷ್ಟು ಆಕ್ರೋಶ ಇತ್ತು ಎಲ್ಲ ತಿರ್ಸ್ಕೊಂಡ್ಬಿಡುತ್ತೆ ಅದು. ಅವನಲ್ಲೇ ಇಮಿಡಿಯೇಟ್ ಆಗಿ ರಕ್ತ ಕರ್ಕೊಂಡು ಸತ್ತೋಗ್ಬಿಡ್ತಾನೆ ನಿಧಿ ತೆಗೆಯಕ್ ಹೋದವನು. ಅದಕ್ಕೆ ಹೇಳೋದು, ಚೆನ್ನಾಗಿ ಅದನ್ನ ನಾವು ಸುಮ್ಮನೆ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಪರೀಕ್ಷೆ ಮಾಡಿ ಅದೇನ್ ಪ್ರಾಪ್ತಿ ಇದೆಯಾ, ಅಲ್ಲಿ ಇದೆಯಾ ನಿಜವಾಗ್ಲು, ಅದೆಲ್ಲ ನೋಡ್ಕೋಬೇಕು. ಏನ್ ಮಾಡ್ತಾರೆ ಕೆಲವರು ಅಂದ್ರೆ, ಇವಾಗ ನಿಧಿ ಇದೆ, ನನ್ಗೊಂದು 15 ಲಕ್ಷ ಕೊಡಿ ತಕ್ಕೊಡ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಸಾಲ ಮಾಡೋದು 15 ಲಕ್ಷ ಕೊಟ್ಬಿಡ್ತಾರೆ. ಈಗ ನಮ್ಮಲ್ಲಿ ಬಂದಾಗ ನಾವು ಇಲ್ಲ ಅಂದ್ಬಿಟ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಅವ್ರಿಗೆ, ಸಿಕ್ಕಾಪಟ್ಟೆ ಬೇಜಾರು. ಅವ್ರಿಗೆ ಬೇಜಾರು ನೋಡ್ಬೇಕು. ಏನಂತೀರೋ ನೀವು ನಿಜವಾಗ್ಲೂ, ಎಲ್ಲೆಲ್ಲಿಂದ ಬಂದಿರ್ತಾರೆ ಗೊತ್ತಾ, ಬಾಂಬೆ, ಇದು ಪೂನಾ ಗೀನಾ ಎಲ್ಲ ಬಂದಿದ್ದಾರೆ ನನ್ನ ಹತ್ರ. ನಾನ್ ಫಸ್ಟ್ ಹೇಳ್ಬಿಡ್ತೀನಿ, ನೋಡಿ ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಇನ್ ಜಾಸ್ತಿ ಏನು ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಇಲ್ಲ ಅಂದ್ರೆ ಇದೆ ಅಂದ್ರೆ ಮಾತ್ರ ಮಾತಾಡೋಣ, ಮುಂದೆ ಏನು ಅಂತ ಪ್ರೋಸೆಸ್ ನೋಡೋಣ ಅಂತ ಹೇಳ್ತೀನಿ. ಹಂಗೆ ಈಗ ನಿಧಿಗೂ ಮತ್ತೆ ಹಾವುಗಳಿಗೂ ಏನ್ ಸಂಬಂಧ ಅಂದ್ರೆ, ಈಗ ಯಾರಾದ್ರೂ ತುಂಬಾ ಸರಿ ಇದು ಕೇಳಿರೋದು ಅಥವಾ ಕೆಲವು ಸಿನಿಮಾಗಳಲ್ಲಿ ನೋಡಿರೋದು ಅಷ್ಟೇ, ರಿಯಲ್ ಆಗಿ ನಾವಂತೂ ಯಾವತ್ತೂ ನೋಡಿಲ್ಲ. ಬಟ್ ತುಂಬಾ ಕಡೆ ಕಥೆಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದಲ್ಲಿ ನಾಗಂದು ಒಂದು ಚಿತ್ರ ಇದೆ, ನೋಡಿದ್ರೆ ಬಾಗಿಲ ಮೇಲೆ ಅನಂತ ಪದ್ಮನಾಭ ದೇವಸ್ಥಾನ. ಹೌದು. ಸರ್ಪ ಬಂದ್ಬಿಟ್ಟು ಭೂಮಿಗೆ ಅಧಿಪತಿ. ಅವನ ತಲೆ ಮೇಲೆ, ಇದು ಆದಿಶೇಷನ್ ತಲೆ ಮೇಲೆ ನಾವೆಲ್ಲ ಇರೋದು, ಅವನ ತಲೆ ಮೇಲೆ ಭೂಮಿ ತಿರುಗ್ತಾ ಇರೋದು ಆದಿಶೇಷ. ಆಯ್ತಾ? ಆ ಸರ್ಪ ಇದೆಯಲ್ಲ, ಅದು ಭೂಮಿಗೆ ಒಡೆಯವನು, ಅವನ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಆಯ್ತಾ? ಸೊ ಹಾಗಾಗಿ ಈ ಒಂದು ಸರ್ಪಕ್ಕೆ ಸಂಪೂರ್ಣವಾಗಿ ಅಧಿಕಾರ ನಿಧಿ ಮೇಲೆ ಇರುತ್ತೆ. ಆ ಸರ್ಪದ ಒಂದು ಭಾಗನೇ ಅದು ನಿಧಿ ಅಂದ್ರೆ. ಅದ್ರ ಪೂರ್ಣ ಅನುಗ್ರಹ ಇತ್ತು, ಅದು ಬಿಟ್ಕೊಡ್ತು ನಮ್ಗೆ ಅಂದ್ರೆ ಮಾತ್ರ ತೆಗಿಯಕ್ಕಾಗತ್ತಿಲ್ಲ ಅಂದ್ರೆ ಆಗಲ್ಲ ತೆಗಿಯಕ್ಕೆ. ಈಗ ನೀವು ಹೇಳ್ದಂಗೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಅಲ್ಲಿರ್ತಕ್ಕಂಥ 7 ಬಾಗ್ಲುಗಳಲ್ಲಿ ಕೆಲವು ಬಾಗ್ಲು ಇವತ್ತಿಗೂ ಕೂಡ ತೆಗೆಯಕ್ಕಾಗಲ್ಲ. ಆದ್ರೆ ತೆಗೆದಂತ ಬಾಗ್ಲುಗಳಲ್ಲಿ ಲಕ್ಷ ಗಟ್ಲೆ ಬಂಗಾರ ಇದೆ. ಹಂಗನ್ಬಿಟ್ಟು ಎಲ್ಲ ತೆಗೆದು ಬಿಡ್ಬೋದಲ್ಲ ಇವರು? ತೆಗಿಯಕ್ಕಾಗತ್ತಾ? ಮುಟ್ಟಕ್ಕೂ ಆಗಲ್ಲ ಅದನ್ನ.
ಅಷ್ಟು ಸುಲಭನೂ ಅಲ್ಲ. ಅದಕ್ಕೆ ಒಂದು ಕಾಲ ಬರಬೇಕಾಗತ್ತೆ. ಆಮೇಲೆ ಆ ಒಂದು ದೈವ ಅದಕ್ಕೆ ಅನುಗ್ರಹ ಮಾಡ್ಕೊಡ್ಬೇಕಾಗತ್ತೆ. ಎಲ್ಲ ಮಾಡಿದಾಗ ಆಗತ್ತೆ. ಈಗ ಯಾಕೆ ಅದು ಓಪನ್ ಆಯಿತು? ಒಂದಷ್ಟು ಜನಗಳಿಗೆ ನಮ್ಮ ದೇಶ ಸುಭಿಕ್ಷವಾಗಿ ಚೆನ್ನಾಗಿರಲಿ, ಅನುಕೂಲ ಆಗಲಿ, ಅದರಿಂದ ಈ ಥರದ್ದೆಲ್ಲ ಕಾನ್ಸೆಪ್ಟು ಎಲ್ಲ ಒಳ್ಳೇದಾಗಲಿ ಅಂತ ಅದು ಆಗಿದ್ದು. ಈಗ ಮತ್ತೆ ಮಿಕ್ಕಿದ ಬಾಗಿಲಿಗೆ ಅಂದರೆ ಅಲ್ಲಿ ಆ ಕಾಲದಲ್ಲಿ ಮಾತ್ರ ಅದನ್ನ ತೆಗಿಯೋಕ್ಕಾಗತ್ತೆ, ಇಲ್ಲಾಂದ್ರೆ ಅದು ಮುಟ್ಟಕ್ಕಾಗಲ್ಲ. ಹಂಗೆ ಆ ಪ್ರಶ್ನೆ ನನಗೂ ಕೂಡ ಬಂದಿತ್ತು ಅವಾಗ. ಪ್ರಶ್ನೆಗೆ ನನಗೂ ಕರ್ಕೊಂಡೋಗಿದ್ದೆ, ಅಷ್ಟಮಂಗಲ ಪ್ರಶ್ನೆ ಎಲ್ಲ ಹಾಕಿ ಹೇಳಿದ್ದೆ ನಾನು, ಆಯಿತಾ. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಟೈಮ್ ಬರೋ ತನಕನೂ ಇನ್ನು ಕೆಲವನ್ನೆಲ್ಲ ನಾವು ಮುಟ್ಟಕ್ಕಾಗಲ್ಲ. ಹಂಗೆ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ರಿಸ್ಕ್ ಇದೆ ಅಂದಾಗ ಯಾರೂ ಅದಕ್ಕೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಈಗ ನಿಧಿ ಇಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ ಅದು ಏನದು ನಿಧಿ ಅಲ್ವಾ ಅದು ಸಿಕ್ಕಿರೋದು ಅಲ್ವಾ? ಅದು ಯಾವಾಗ ಸಿಕ್ಕಿರೋದು? ಈಗ ರೀಸೆಂಟಾಗಿ ಸಿಕ್ಕಿರೋದು, ಈ ಕಾಲದಲ್ಲಿ ಸಿಕ್ಕಿರೋದು ಅದು ಅಲ್ವಾ? ಅದು ಯಾವ ನಿಧಿ? ಅದು ಯಾರಿಟ್ಟಿರೋದು? ಹಳೆ ಅವ್ರ ಮನೆತನ ರಾಜ ಮಹಾರಾಜರು ಇಟ್ಟಿರ್ತಕ್ಕಂಥದ್ದು. ಅದೇನು ಸುಮ್ಮನೆ ಏನಲ್ಲ. ಅಲ್ಲಿ ಎಷ್ಟೋ ಸರ್ಪಗಳು ಇದಾವೆ, ಸಿಕ್ಕಿದಾವೆ ಅವ್ರಿಗೆ. ಅದನ್ನೆಲ್ಲ ಸ್ವಲ್ಪ ಇದು ಮಾಡಿ, ಎಷ್ಟೋ ಪೂಜೆಗಳನ್ನ ಮಾಡಿ, ಹೋದ ತಕ್ಷಣ ಬಾಗಿಲು ತೆಗೆದ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟಿಲ್ಲ. ಎಷ್ಟೋ ಪೂಜೆಗಳಾಗಿದೆ ಅಲ್ಲಿ. ಆ ಸರ್ಪ ಬಂಧನವನ್ನೆಲ್ಲ ತೆಗೆದು ಆಮೇಲೆ ಅದು ಪ್ರವೇಶ ಮಾಡಿದ್ದಾರೆ.